ಹಾಯ್ ಹಲೋ ನಮಸ್ಕಾರ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಸ್ಯಾಮ್ ಕನ್ನಡತಿ ಯೂಟ್ಯೂಬ್ ಚಾನಲ್. ನಾನಿವತ್ತು ಬಾದಾಮ್ ಪುರಿ ಮಾಡೋದು ಹೇಗಂತ ನಿಮಗೆ ತಿಳಿಸ್ಕೊಡ್ತೀನಿ. ಅದು ವಿತೌಟ್ ಬಾದಾಮ್. ನಾನು ರೆಸಿಪಿನ ತಿಳಿಸ್ಕೊಡ್ತೀನಿ. ಅದನ್ನು ನೀವು ಹೆಂಗೆ ಬಂದಿದೆ ಅಂತ ಹೇಳ್ಬಿಟ್ಟು ಮಾಡಿಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ನನಗೆ ತಿಳಿಸ್ಕೊಡಿ. ಬನ್ನಿ ಇವಾಗ ಮಾಡೋಣ. ಫಸ್ಟು ಒಂದು ಬೌಲಷ್ಟು ಮೈದಾನ ಹಿಟ್ಟು ತೊಗೊಳ್ಳೋಣ. ಅದ್ರ ಮೇಲೆ ಅಂದರೆ ಸ್ವಲ್ಪ ಕಲರಿಗೋಸ್ಕರ ಏನು ಮಾಡ್ತಾಯಿದ್ವಿ, ನಾವು ಹಳದಿ ಅಂದರೆ ಅರಿಶಿನವನ್ನು ಹಾಕ್ಕೊಂಡಿದ್ದೀವಿ. ಅದಾದಮೇಲೆ ಸ್ವಲ್ಪ ಚೂರು ಅಂದರೆ ಒಂದು ಪಿಂಚಷ್ಟು ಸಾಲ್ಟನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸಾಲ್ಟ್ ಮತ್ತು ಮೈದಾನ ಹಿಟ್ಟು ಮತ್ತು ಅರಿಶಿನ, ಇವಾಗ 3 ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀವಲ್ವ, ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ನಾನು ಮೈದಾನ ಹಿಟ್ಟಿಗೆ ಸ್ವಲ್ಪ ತುಪ್ಪನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ತುಪ್ಪನ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂತಂದರೆ ಬಾದಾಮ್ ಪುರಿ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಇವಾಗ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮತ್ತು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಒಂದು ಬೌಲ್ ಹಿಟ್ಟನ್ನು ತೊಗೊಂಡಿದ್ರೆ ಅದಕ್ಕೆ ಅರ್ಧ ಪ್ರಮಾಣದಷ್ಟು ನೀರನ್ನು ಸೇರಿಸ್ಕೋಬೇಕು. ಮೊದಲು ಪೂರ್ತಿಯಾಗಿ ನೀರನ್ನು ಸೇರಿಸ್ಕೊಂಡು ಕಲಿಸ್ಕೋಬಾರ್ದು, ಅಂದರೆ ಸ್ವಲ್ಪ ನೀರನ್ನು ಹಾಕಿ ಹಿಟ್ಟನ್ನು ಕಲಿಸ್ಕೊತಾ ಹೋಗಬೇಕು. ನಮಗೆ ಎಷ್ಟು ಪ್ರಮಾಣದಲ್ಲಿ ನೀರು ಬೇಕು ಅಂತಂದರೆ ಅಳತೆ ಆಗಲೇ ಗೊತ್ತಾಗ್ತಾ ಹೋಗುತ್ತೆ. ಮತ್ತು ಪೂರಿ ಅಥವಾ ಚಪಾತಿ ಹಿಟ್ಟಿನ ಹದಕ್ಕೆ ನಾವು ಹಿಟ್ಟನ್ನು ರೆಡಿ ಮಾಡ್ಕೋಬೇಕಾಗುತ್ತೆ, ಅಂದರೆ ಕಲಸಿಟ್ಕೋಬೇಕಾಗುತ್ತೆ. ನೋಡಿ, ಈ ರೀತಿಯಾಗಿ ನಾವು ಹಿಟ್ಟನ್ನು ಕಲಸಿಟ್ಕೋಬೇಕು. ಅಂದರೆ ಸಾಫ್ಟಾಗಿರಬೇಕು, ಪೂರ್ತಿ ಗಟ್ಟಿಯಾಗಿ ಇರಬಾರ್ದು. ಹಿಟ್ಟನ್ನು ಈ ರೀತಿಯಾಗಿ ಸಾಫ್ಟಾಗಿ ನಾದ್ಕೊಂಡು ಒಂದು 15 ಮಿನಿಟ್ಸ್ ಬಿಡಬೇಕಾಗತ್ತೆ. ಹಿಟ್ಟನ್ನು 15 ಮಿನಿಟ್ಸ್ ನೆನಿಬೇಕು ಅಂತ ಬಿಟ್ಟಿದ್ದೀವಿ ಅಲ್ವಾ, ಅದಕ್ಕೆ ನಾವು ಈಗ ಪಾಕನ ರೆಡಿ ಮಾಡ್ಕೊಳ್ಳೋಣ. ನಾವು ಒಂದು ಬೌಲಷ್ಟು ಮೈದಾನ ಹಿಟ್ಟನ್ನು ತೊಗೊಂಡಿದ್ವಿ. ಅದಕ್ಕೆ ನಾನಿಲ್ಲಿ 1 ಕಪ್ ಮೇಲೆ ಸ್ವಲ್ಪ ಸಕ್ಕರೆ ಅಂದರೆ ಶುಗರ್ನ ತೊಗೊಂಡಿದ್ದೀನಿ. ಅದೇ ಅಳತೆಯ ಕಪ್ಪಷ್ಟು ನಾನು ನೀರನ್ನು ತೊಗೊಂಡು ಇಲ್ಲಿ ಇಟ್ಕೊಂಡಿದ್ದೀನಿ. ಇವಾಗ ಪಾಕನ ರೆಡಿ ಮಾಡ್ಕೋತಾ ಇದ್ದೀವಿ. ಅಂದರೆ ಲೋ ಫ್ಲೇಮಲ್ಲಿ ಇಟ್ಟು ನಾವು ಪಾಕನ ರೆಡಿ ಮಾಡ್ಕೋಬೇಕಾಗತ್ತೆ, ಅಂದರೆ ಅದು ಚೆನ್ನಾಗಿ ಬರುತ್ತೆ. ನೋಡಿ, ಪಾಕ ಅಂಟಾಗಿ ಬರಬೇಕು, ಅಂದರೆ ಒಂದೇ ಲೇಯರಾಗಿ ಪಾಕ ಬರಬೇಕು. ಹಾಗಾದರೆ ಮಾತ್ರ ಪಾಕ ಬಂದಿದೆ ಅಂತಂದೇಳಿ ನಮಗೆ ಗೊತ್ತಾಗುತ್ತೆ. ಸ್ವಲ್ಪ ಫ್ಲೇವರ್ ಚೆನ್ನಾಗಿ ಬರಲಿ ಅನ್ನೋ ಕಾರಣಕ್ಕೆ ನಾನು ಸ್ವಲ್ಪ ಏಲಕ್ಕಿನ ಕುಟ್ಟಿ ಪುಡಿ ಮಾಡಿ ಹಾಕೋತಾ ಇದ್ದೀನಿ ಪಾಕಕ್ಕೆ. ಅಂದರೆ ಇದರಿಂದ ಫ್ಲೇವರು ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಅಂತ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೋಡಿ, 15 ಮಿನಿಟ್ಸ್ ಬಿಟ್ಟ ಮೇಲೆ ಹಿಟ್ಟು ಹೇಗೆ ಸಾಫ್ಟ್ ಆಗಿದೆ ಮತ್ತು ಎಷ್ಟು ಹದವಾಗಿ ಬಂದಿದೆ ಅಂತ. ಇವಾಗ ನಾವು ಬಾದಾಮ್ ಪೂರಿಯನ್ನು ರೆಡಿ ಮಾಡ್ಕೊಳ್ಳೋಣ. ಇವಾಗ ನಾವು ಚಿಕ್ಕದಾಗಿ ಉಂಡೆಗಳನ್ನು ಮಾಡಿಟ್ಕೊಳ್ಳೋಣ. ಅಂದರೆ ಪೂರಿಗಿಂತ ಸ್ವಲ್ಪ ದೊಡ್ಡ ಸೈಜು, ಚಪಾತಿ ಹಿಟ್ಟಿನಕ್ಕಿಂತ ಸ್ವಲ್ಪ ಚಿಕ್ಕ ಸೈಜಲ್ಲಿ ಉಂಡೆಗಳನ್ನು ಮಾಡಿಟ್ಕೊಳ್ಳೋಣ. ಇವಾಗ ಸ್ವಲ್ಪ ಕೆಳಗಡೆ ಮೈದಾನ ಹಿಟ್ಟು ಹಾಕಿ ಲಟ್ಟಿಸ್ಕೊಳ್ಳೋಣ. ಇಲ್ಲಾಂದರೆ ಏನಾಗ್ಬಿಡುತ್ತೆ ಅಂತಂದರೆ ಅದು ಹಿಟ್ಟು ಹೊರ್ಕೊಂಬಿಡುತ್ತೆ. ಹಾಗಾಗಿ ಸ್ವಲ್ಪ ಮೈದಾನ ಹಿಟ್ಟು ಹಾಕಿ ಲಟ್ಟಿಸ್ಕೊಳ್ಳೋಣ. ಪೂರಿ ಥರ ರೌಂಡಾಗಿ ನಾವು ಲಟ್ಟಿಸ್ಕೋಬೇಕಾಗತ್ತೆ. ಆಮೇಲೆ ಇದನ್ನು ಟ್ರಯಾಂಗಲ್ ಶೇಪಲ್ಲಿ ಅಥವಾ ಸಮೋಸ ಮಾಡ್ತೀವಲ್ಲ ಆ ರೀತಿಯಾಗಿ ಏನು ಮಾಡಬೇಕು, ಮಡಚ್ಕೋಬೇಕಾಗತ್ತೆ. ನೋಡಿ, ಇಲ್ಲಿ ಹೇಗೆ ತೋರಿಸ್ತಾ ಇದ್ದೀನಲ್ಲ ಆ ರೀತಿಯಾಗಿ ಮಡಚ್ಕೊಳ್ಳಿ. ಅದಾದಮೇಲೆ ಸ್ವಲ್ಪ ಆ ಕಡೆ ಎಡ್ಜು ಮತ್ತು ಈ ಕಡೆ ಎಡ್ಜು ಏನು ಮಾಡಿ ಅಂತಂದರೆ ಸ್ವಲ್ಪ ಏನು ಮಾಡಿ ಲಟ್ಟಣಿಗೆ ತೊಗೊಂಡು ಲಟ್ಟಿಸ್ಕೊಳ್ಳಿ. ಮುಂದೆ ಲಟ್ಟಿಸ್ಕೋಬೇಡಿ, ಯಾಕಂತಂದರೆ ಅದು ಲೇಯರ್ ಏನಾಗಬೇಕು, ನಮಗೆ ಚೆನ್ನಾಗಿ ಕಾಣೋ ಥರ ಬರಬೇಕು. ನೋಡಿ, ಈ ರೀತಿಯಾಗಿ ನಮಗೆ ಲೇಯರ್ ಬಾದಾಮ್ ಪುರಿ ಮಾಡಿದಾಗ ಕಾಣಿಸ್ಬೇಕು. ಲಟ್ಟಿಸ್ಕೊಂಡಿರುವಂತಹ ಬಾದಾಮ್ ಪೂರಿಯನ್ನು ಒಂದು ಪ್ಲೇಟಲ್ಲಿ ಈ ರೀತಿಯಾಗಿ ಎತ್ತಿಟ್ಕೊಳ್ಳಿ. ಗ್ಯಾಸ್ ಮೇಲೆ ಬಾಣಲೆಯನ್ನು ಇಟ್ಟು ಸ್ವಲ್ಪ ಎಣ್ಣೆಯನ್ನು ಹಾಕಿ ಇವಾಗ ನಾವು ಮಾಡ್ಕೊಂಡಿರುವಂತಹ ಬಾದಾಮ್ ಪೂರಿಯನ್ನು ಕರಿಯೋಣ. ಅಂದರೆ ಬಾದಾಮ್ ಪೂರಿಯನ್ನು ನಿಧಾನವಾಗಿ ಬಿಡಬೇಕು ಮತ್ತು ಇದನ್ನು ಲೋ ಫ್ಲೇಮಲ್ಲಿಟ್ಟು ಕರಿಬೇಕಾಗುತ್ತೆ. ಯಾಕೆ ಅಂತಂದರೆ ಹೈ ಫ್ಲೇಮಲ್ಲಿ ಇಟ್ಬಿಟ್ರೆ ಏನಾಗುತ್ತೆ, ಕೆಲವೊಂದು ಕಡೆ ಬೆಂದಿರುತ್ತೆ, ಇನ್ನೊಂದು ಕೆಲವೊಂದು ಕಡೆ ಬೆಂದಿರಲ್ಲ. ಹಾಗಾಗಿ ನಾವು ಲೋ ಫ್ಲೇಮಲ್ಲಿಟ್ಟು ಏನು ಮಾಡಬೇಕು, ಕರ್ಕೋಬೇಕಾಗತ್ತೆ. ಅಂದರೆ ಗೋಲ್ಡನ್ ಬ್ರೌನ್ ಬರೋ ರೀತಿ ಏನು ಮಾಡಬೇಕಾಗುತ್ತೆ, ನಾವು ಬಾದಾಮ್ ಪೂರಿಯನ್ನು ಕರ್ಕೊಳ್ಬೇಕಾಗತ್ತೆ. ಇವಾಗ ಬಾದಾಮ್ ಪುರಿ ಏನು ಮಾಡೋಣ, ಒಂದೊಂದು ಕಡೆ ಬೆಂದಿದೆ ಅಲ್ವಾ, ಈಗ ಅದನ್ನು ತಿರುಗಿಸಿ ಹಾಕೋಣ. ಅಂದರೆ 2 ಕಡೆ ಏನು ಮಾಡುತ್ತೆ, ಚೆನ್ನಾಗಿ ಬೇಯುತ್ತೆ.
ಇವಾಗ ನಾವು ಕರೆದುಕೊಂಡಿರುವಂತಹ ಬಾದಾಮ್ ಪುರಿಯನ್ನು ಪಾಕದಲ್ಲಿ ಹಾಕೋಣ. ಪಾಕ ತುಂಬ ಬಿಸಿಯಾಗಿಯೂ ಸಹ ಇರಬಾರ್ದು, ಹಾಗಂತ ತುಂಬ ತಣ್ಣಗಾಗಿರಬಾರ್ದು, ಅಂದರೆ ಒಂದು ರೇಂಜಲ್ಲಿ ಇರಬೇಕು. ನೋಡಿ, ಈಗ ಒಂದು ತಟ್ಟೆಯಲ್ಲಿ ಸರ್ವ್ ಮಾಡ್ಕೊಳ್ಳೋಣ. ಅಂದರೆ ಬಾದಾಮ್ ಪುರಿಯನ್ನು ನಾವು ಪಾಕದಲ್ಲಿ ಹಾಕಿದ ತಕ್ಷಣ ಸ್ವಲ್ಪ ಟೈಮ್ ಆಗೇ ಬಿಡಬೇಕು. ಆಗ ಮಾತ್ರ ಏನಾಗುತ್ತೆ ಅಂತಂದರೆ ಬಾದಾಮ್ ಪುರಿ ಪಾಕವನ್ನು ಹೀರ್ಕೊಳ್ಳುತ್ತೆ. ನಾವು ಎರಡೂ ಸೈಡ್ ಅದನ್ನು ಏನು ಮಾಡಬೇಕಂತಂದರೆ ಪಾಕ ಹೀರ್ಕೊಳ್ಳುವಂತಹ ರೀತಿಯಲ್ಲಿ ಅದನ್ನು ಮಡಚಿ ಅಥವಾ ತಿರುಗಿಸಿ ಹಾಕಬೇಕಾಗತ್ತೆ. ನೋಡಿ, ಈ ರೀತಿಯಾಗಿ. ಪಾಕದಲ್ಲಿ ಹಾಕಿ ತೆಗೆದಿಟ್ಕೊಂಡಿರುವಂತಹ ಬಾದಾಮ್ ಪುರಿಯನ್ನು ಒಂದು ಪ್ಲೇಟಲ್ಲಿ ಇಟ್ಕೊಳ್ಳೋಣ. ಅದಾದಮೇಲೆ ಅದ್ರ ಮೇಲೆ ಸ್ವಲ್ಪ ಟೆಕ್ಸ್ಚರ್ ಚೆನ್ನಾಗಿ ಬರಲಿ, ಟೇಸ್ಟ್ ಚೆನ್ನಾಗಿ ಬರಲಿ ಅನ್ನೋದಕ್ಕೋಸ್ಕರ ಸ್ವಲ್ಪ ತುರಿದಿರುವಂತಹ ಕೊಬ್ಬರಿಯನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಬಾದಾಮ್ ಪುರಿ ಎಷ್ಟು ಸಾಫ್ಟಾಗಿ ಕ್ರಿಸ್ಪಿಯಾಗಿ ಬಂದಿದೆ. ಬಾದಾಮ್ ಪುರಿ ತಿನ್ನೋದಕ್ಕೆ ರೆಡಿಯಾಗಿದೆ.